ಸಿನಿಮಾ ಕೆಲವು ಟೈಟ್ಲು ತುಂಬ ನೋಡಬೇಕು ಅನಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ ವಿನೋದ್ ಆ್ಯಸ್ ಇಟ್ ಈಸ್ ಯಾರೇನು ಮಾಡೋಕ್ಕಾಗಲ್ಲ. ಅದೊಂದು ಅವ್ರ ಫಾದರು ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೇಳಬೇಕು ಅಂದರೆ ಒಂದು 3 ಹುಲಿಗಳಿದ್ದಾವೆ ಇದರಲ್ಲಿ. ಇದೊಂದು ಹುಲಿ, ಇದೊಂದು ಹುಲಿ, ಇದೊಂದು ಹುಲಿ. ಹಾಗೆ ಈ 3 ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹುಲಿ ಹೋರಾಡಿರೋದು ಒಂದು ಒಳ್ಳೆ ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತ ನಾವು ಹೇಳ್ಬೋದು. ಈ ಆನೆಸ್ಟ್ಲಿ ಕ್ಯಾರೆಕ್ಟರ್ ತುಂಬ ಇಷ್ಟ ತುಂಬ ಇಷ್ಟ. ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಒದಿಯೋದು ಗಿದಿಯೋದು ಖುಷಿ ಆಯಿತು ನನಗೆ. ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹೇಳ್ದಂಗೆ 3 ಟೈಗರ್ಸ್ 3 ಹುಲಿ. ಬಟ್ ಈ ಪಿಕ್ಚರಲ್ಲಿ ಈ ಫಿಲಮ್ ನಾನು ಈ ಫಿಲಮಲ್ಲಿ ಐ ಹ್ಯಾವ್ ಡನ್ ಅ ಸ್ಪೆಷಲ್ ಅಪಿಯರೆನ್ಸ್, ಸ್ಪೆಷಲ್ ರೋಲ್ ಮಾಡ್ತಿರೋದು ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ. ನಿಜವಾಗ್ಲೂ ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಸ್ಟುಡ್. ಈ ಫಿಲಮ್ ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಹೀರೋನ್ ಓರಿಯೆಂಟೆಡ್ ಫಿಲಮ್ ಥರನೇ ಅನಿಸ್ತು. ಬಟ್ ಈ ಹೀರೋಯಿನ್ ಓರಿಯೆಂಟೆಡ್ಗೆ ಫುಲ್ ಪವರ್ ಕೊಟ್ಟಿರೋದು, ಫುಲ್ ಶಕ್ತಿ ಕೊಟ್ಟಿರೋದು ದ ಹೀರೋ. ಹ್ಯಾಟ್ಸ್ ಆಫ್ ಟು ವಿನೋದ್ ಅವ್ರ ಪರ್ಫಾರ್ಮೆನ್ಸು, ಆ ಫಿನಿಷಿಂಗಲ್ಲಿ ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್. ಅದು ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದಿರಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಡೈಲಾಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ಬೋದು, ಬಟ್ ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಎಸ್ ಡನ್ ವೆರಿ. ಆಮೇಲೆ ಇದರಲ್ಲಿ ಮರಿದೇನೋ ಅಂತ ಸೀನ್ಗಳಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಪಕ್ಕಾ ಪ್ರತಿಯೊಬ್ಬ ಹೆಣ್ಣು ನೋಡುವಂಥ ಫಿಲಮ್ ಇದು. ಇವೊಂದು ಮಾದೇವ ಅಂತ ಇಟ್ಕೊಂಡ್ರು, ಬಿಕಾಸ್ ಒಂದು ಹೆಣ್ಣಿನ ಹಿಂದೆ ಒಂದು ಶಕ್ತಿ ಇದೆಲ್ಲ, ದಟ್ ಈಸ್ ಶಿವ, ದಟ್ ಈಸ್ ಮಾದೇವ, ದಟ್ ಈಸ್ ವಿನೋದ್. ದ್ಯಾಟ್ ಈಸ್ ರಿಯಲಿ ಐಮ್ ಟೆಲಿಂಗ್. ಒಂದು ಒಳ್ಳೆದಕ್ಕಾಗಲಿ ಒಂದು ಕೆಟ್ಟದಕ್ಕಾಗಲಿ ಆ ಶಕ್ತಿ ಹೆಂಗೆ ಹೌ ದೇ ಯೂಸ್ ದ ಶಕ್ತಿ ಫಾರ್ ಅ ಬ್ಯಾಡ್ ವುಮೆನ್ ಆರ್ ಅ ಗುಡ್ ವುಮೆನ್ ಆರ್ ಅ ಪವರ್ಫುಲ್ ವುಮೆನ್. ಅದರಿಂದ ನಿಂತ್ಕೊಂಡಿದ್ದು ವಿನೋದ್. ಆ್ಯಂಡ್ ದಟ್ ಈಸ್ ಶಕ್ತಿ. ಆ್ಯಂಡ್ ದಟ್ ಈಸ್ ಹ್ಯಾಟ್ಸ್ ಆಫ್ ಫಾರ್ ಡೈರೆಕ್ಟರ್ ನವೀನ್ ಅವರು ಆ ಕಾನ್ಸೆಪ್ಟ್, ಆ ಕಂಟೆಂಟ್ ಮಾಡಿದ್ರಲ್ಲ, ಆ ಫಿನಿಷಿಂಗಲ್ಲಿ ಕೂಡ ಒಂದು ಹೆಣ್ಣಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಪ್ರತಿಯೊಂದು ಮಗುವಿಂದ ಹಿಡಿದು ಓಲ್ಡ್ ಏಜಿಂದ ಹಿಡಿದು ಒಂದು ಹೆಣ್ಣಿಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಫಿಲಮು. ಆಮೇಲೆ ಇದರಲ್ಲಿ ಸೋ ಪ್ರಿಟಿ. ನಾನು ರೋಬೋಟ್ ಪಿಕ್ಚರ್ ನೋಡಿದೆ, ನಿಮ್ಮ ಜೋಡಿ ಇದರಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಿಜವಾಗ್ಲೂ ಶಿ ಸೋ ಪ್ರಿಟಿ. ನಿಜವಾಗ್ಲೂ ಇವರಿಬ್ಬರು ಪರ್ಫಾರ್ಮೆನ್ಸ್ ಕೆಲವು ಕಡೆ ತುಂಬ ಎಷ್ಟು ಹಾರ್ಟ್ ಟಚ್ ಆಗುತ್ತೆ ಅಂದರೆ, ನಿಜವಾಗ್ಲೂ ಹೆಣ್ಣು ಒಂದು ಕಲ್ಲನ್ನು ಹೆಂಗೆ ಬೇಕಾದರೆ ಚೇಂಜ್ ಮಾಡ್ಬೋದು, ಕಲ್ಲನ್ನು ಕೂಡ ಕಳಿಸ್ಬಿಡ್ಬೋದು. ದಟ್ ಈಸ್ ಥಿಂಗ್. ಆ್ಯಂಡ್ ಅಷ್ಟೇ ಕಲ್ಲು ಕೂಡ ಹೆಣ್ಣಕ್ಕೋಸ್ಕರ ಹೆಂಗೆ ಬೇಕಾದರೆ ಹಿ ವಿಲ್ ಟರ್ನ್ ಇಟ್. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಆ್ಯಂಡ್ ಮೇಕಿಂಗ್ ಇಸ್ ವೆರಿ ಗುಡ್, ಡೈಲಾಗ್ಸ್ ಆರ್ ವೆರಿ ಗುಡ್. ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಡಿಫ್ರೆಂಟ್ ಆಗಿದೆ ಆ್ಯಕ್ಷನ್. ಬಟ್ ನಿಜವಾಗ್ಲೂ ಈ ಆ್ಯಕ್ಷನಲ್ಲಿ ಒಂದು ಡಿಫ್ರೆಂಟ್ ಏನಂದರೆ, ಆ್ಯಕ್ಷನು ಫೈಟ್ ಮಾಡಬೇಕು ಅಂತಿಲ್ಲ, ಅದರಲ್ಲಿ ಆ ಕೋಪ, ಆ ಪವರು, ಆಮೇಲೆ ಆ ಕೊನೆ ಇದೆಲ್ಲ, ಯಾಕೆ ಓ ಮೈ ಗಾಡ್, ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಈ ಒಂದು ಪಿಕ್ಚರ್ಗೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಕೊಟ್ಟಿರೋ ಒಂದು ರೋಲು ಇವರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶ್ರುತಿ ಅವರು ಎಲ್ಲ ಪಿಕ್ಚರಲ್ಲೂ ನೀವು ನೋಡಿದ್ರ. ಈ ಪಿಕ್ಚರಲ್ಲಿ ನೋಡಿ ಪ್ರತಿಯೊಬ್ಬರು ಹೆಂಗೆ ಬರ್ತಾರೆ ಆಚೆ ಶ್ರುತಿ ಅವ್ರು ನೆನೆಸ್ಕೊಂಡು. ಆ ಥರ ಒಂದು ಕ್ಯಾರೆಕ್ಟ್ರು, ಆ ಥರ ಒಂದು ಪರ್ಫಾರ್ಮೆನ್ಸು, ಆ ಥರ ಒಂದು ರೋಲು. ಸೊ ಇದರಲ್ಲಿ ಈಗ ನೀವು ಹೆಂಗೆ ಆ್ಯಕ್ಷನ್ ಕ್ವೀನಾಗಿ ತೊಗೊಂಡಿದ್ರು, ಹೆಂಗೆ ಇವಳು ಒಂದು ಬ್ಯೂಟಿಫುಲ್ ಇದಾಗಿ ತೊಗೊಂಡಿದ್ರು, ಹೆಂಗೆ ಇವ್ರನ್ನ ಅಳುಮುಂಜಿ ಅಂತ ಹೇಳ್ತಾ ಇದ್ರು, ಫುಲ್ ಸೆಂಟಿಮೆಂಟ್ ಹೇಳ್ತಾ ಇದ್ರು. ಈ ಪಿಕ್ಚರ್ ನೋಡಿ, ಈ 3 ಜನಕ್ಕೂ ಶಕ್ತಿಯಾಗಿ ಇವ್ರು ನಿಂತ್ಕೊಂಡು ಹೆಂಗೆ ಫೈಟ್ ಮಾಡಿದ್ದಾರೆ, ಏನು ಮಾಡಿದ್ದಾನೆ ಅನ್ನೋದು ಇದು ನೋಡಲೇಬೇಕು ನೀವೆಲ್ಲ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಣು, ಐ ಆಮ್ ಟೆಲಿಂಗ್ ಯು, ಪ್ರತಿಯೊಂದು ಹೆಣ್ಣಿಗೆ ಹೊರಗೆ ಬಂದು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಬೇಕು. ಎಸ್, ಪಿಕ್ಚರ್ ಎಷ್ಟು ಚೆನ್ನಾಗಿದೆಯೋ ಮಧ್ಯದಲ್ಲಿ ಇವ್ರ ಫೈಟ್ ಅಂತೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ಹೇಳ್ಬಾರ್ದು, ಸಸ್ಪೆನ್ಸ್ ಅದು ನೀವು ಮಿಸ್ ಮಾಡಬಾರ್ದು. ಅಲ್ಲ, ನೀವು ಇದೀರ ಅಂದಮೇಲೆ ಫೈಟ್ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ, ಯಾರಿಗೂ ಸಸ್ಪೆನ್ಸ್ ಇಲ್ಲ. ಇಂಟರ್ವಲಲ್ಲಿ ಆ ಥರ ಮಜಾ ಕೊಡ್ತಾರೆ ಇವರು. ಪಿಕ್ಚರ್ ನೋಡಲೇಬೇಕು, ಪ್ರತಿಯೊಬ್ಬ ಹೆಣ್ಣು ಫ್ಯಾಮಿಲಿ ನೋಡಬೇಕು ಈ ಪಿಕ್ಚರ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆಫ್ಟರ್ ಲಾಂಗ್ ಟೈಮ್ ನಾನೊಂದು ಒಳ್ಳೆ ಕನ್ನಡ ಪಿಕ್ಚರ್ ನೋಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಸೊ ಈ ಫಿಲ್ಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ನಿಮ್ಮೆಲ್ಲರ ಆಶೀರ್ವಾದ.
ಥ್ಯಾಂಕ್ ಯು. ಗ್ಯಾಪಲ್ಲಿ ನಾವಿಬ್ಬರು ಈ ಪಿಕ್ಚರ್ ಮಾಡಿದ್ವಿ, ಬಟ್ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಾಸ್ಟು. ನಿಜವಾಗ್ಲೂ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯಿತು. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಸೊ ತುಂಬ ನಾನು ಆ್ಯಕ್ಚುಲಿ ಟೈಗರ್ ಪ್ರಭಾಕರ್ ಅವ್ರ ಫಿಲಮ್ಸಲ್ಲಿ ಐ ಆಮ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಹಿಮ್. ಅವ್ರ ಸ್ಟೈಲು ಅವರಿದ್ದು ಈಸ್ ಅ ಲೆಜೆಂಡ್ ಆ್ಯಂಡ್ ನೋಬಡಿ ಕ್ಯಾನ್ ಟೇಕ್ ಹಿಸ್ ಸ್ಟೈಲ್ ಆರ್ ಎನಿಥಿಂಗ್. ಬಟ್ ಎಮೋಷ್ನಲಲ್ಲಿ ಈ ಪಿಕ್ಚರಲ್ಲಿ ಹಿ ಬೀಟ್ ಹಿಸ್ ಫಾದರ್. ರಿಯಲಿ ಐ ಆಮ್ ಟೆಲಿಂಗ್ ಯು, ನಿಜವಾಗ್ಲೂ ಹಿ ಹ್ಯಾಸ್ ಡನ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್.